ವಿಧಾನ, ಕಟ್ ಮಾಡುವ ವಿಧಾನ. ಫಸ್ಟ್ ನೀರುಳ್ಳಿ ಚಿಪ್ಪೆ ಎಲ್ಲ ಚೋಲಿ ಎಲ್ಲ ತೆಗಿಬೇಕು. ಆಮೇಲೆ ನಡುವಿನ ಮೂರ್ಬೇಕು. ಆಮೇಲೆ ಫಸ್ಟ್ ಅನ್ನನಲ್ಲಿ ಕೇಳ್ಬೇಕು ಸ್ಲೈಸ್ ತರ ಬೇಕಲ್ಲ, ಚಿಕ್ಕ 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 ಬೇಕಾ. ಇದೀಗ ನಮಗೆ ಟೊಮೆಟೊ ಸಾರು ಮಾಡ್ಲಿಕ್ಕೆ, ಅದಕ್ಕೆ ಸ್ಲೈಸ್ ತರ ಆಮ್ಲೆಟ್ ಮಾಡಿದ್ರೆ ಚಿಕ್ಕ ಚಿಕ್ಕ ಮೂರ್ಬೇಕು. ಈಗ ಬನ್ನಿ ತೋರಿಸ್ತೀನಿ. ಇದು ದೊಡ್ಡ ದೊಡ್ಡದಿದೆ ಸ್ಲೈಸ್ ತರ. ಅದು ಸ್ವಲ್ಪ ಕೈಗೆ ಭಯ ಆಗುತ್ತೆ ನನಗೆ, ಕಟ್ ಆಗ್ತದೆ ಅಂತ. ಒಂದು ಸಲ ಆಗಿದೆ ಕಂಚುಲು ಕಟ್ ಮಾಡಲಿಕ್ಕೆ. ನೋಡಿ, ಫಸ್ಟಿಗೆ ನಾನು ಚಿಕ್ಕ ಚಿಕ್ಕ ಮೂರಿದ್ದೆ, ಅದು ನಂಗೆ ಆಗ ಗೊತ್ತಾಗಿಲ್ಲ. ಟೈಪ್ ಸ್ಲೈಸ್ ಇದು ಸ್ಲೈಸ್. ಹೀಗೆ ಮೂರ್ಬೇಕು. ನಿಮಗೆ ನೀರುಳ್ಳಿ ಕಟ್ ಮಾಡಿದ ಕಣ್ಣಲ್ಲಿ ನೀರು ಬಂದರೆ ನೀವು ಹೆಲ್ಮೆಟ್ ಧರಿಸಬಹುದು. ನೀರುಳ್ಳಿ ಇಟ್ಟು ಈಗ ತಲೆಯಲ್ಲಿ ಇಡಬೇಕು. ಇದು ಹಾಗೆ ಕಟ್ ಮಾಡುದು. ನೀವು ಹೆಲ್ಮೆಟ್ ಧರಿಸಬಹುದು, ಅಥವಾ ನಮ್ಮಲ್ಲಿ ಹೆಲ್ಮೆಟ್ ಅವೈಲೇಬಲ್ ಇಲ್ಲ, ಹಾಗಾಗಿ ನಾನು ಏನು ಧರಿಸಲಿಲ್ಲ. ಈಗ ಟೊಮೆಟೊ ಕಟ್ ಮಾಡ್ಬೇಕು. ಇದೇನು ಟೊಮೆಟೊ ಆಲ್ರೆಡಿ ಕಟ್ ಮಾಡಿದೀನಿ ಗಾಯ್ಸ್, ನೋಡಿ. ಇದು ದೊಡ್ಡ ದೊಡ್ಡ ಪೀಸ್. ಇದೆಂತ? ಇದು ಈಗ ಚಿಕನ್ಗೆ ನಾನು ಎಲ್ಲ ಮಾಡಿಟ್ಟಿದ್ದೀನಿ. ಕೆಲಸ ಮಾತ್ರ. ಎಂತೆಲ್ಲ ಮಾಡಿದ್ಯಾ? ಇದು ಚಿಕನ್ಗೆ ಇವಾಗ ಕಬಾಬ್ ಪೊಡಿ ಹಾಕಿದ್ದೀನಿ. ಪೊಡಿ ತೊಟ್ಟೆ ಇಲ್ಲ, ಬಿಸಾಕಿದ್ದಾರೆ, ಇಲ್ಲಿ ಉಂಟು. ಪುಡಿ ಹಾಕಿದ್ದೇನೆ. ಈ ಪೊಡಿ ಚಿಕನ್ ಪೊಡಿಯಾ? ಕಬಾಬ್ ಪೌಡರ್, ಇದನ್ನ ಹಾಕಿದ್ರೆ ಇದು ಪ್ರಮೋಷನ್ ಅಲ್ಲ, ಇದು ಆಡ್ ಅಲ್ಲ, ಇದು ಜಸ್ಟ್ ನಿಮ್ಮ ನಾಲೆಜ್. ಚಂದ ರುಚಿ ಬರಲಿ. ಆಮೇಲೆ ಅದಕ್ಕೆ ಮೆಣಸಿನ ಹುಡಿ, ಮಂಜಲ್ ಹುಡಿ, ಮತ್ತೆ ಸ್ವಲ್ಪ ಬೇಸೊಪ್ಪು, ಮತ್ತೆ ಉಪ್ಪು, ಮತ್ತೆ 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 ಪೆಪ್ಪರ್ ಪೌಡರ್ ಹಾಕಿ ಚಂದಾಗಿ ಕಲಡಿಸಿದ ಮೇಲೆ ಸ್ವಲ್ಪ ಹೊತ್ತು ಬಿಡಿ. ಬಿಟ್ಟ ಮೇಲೆ ಎಣ್ಣೆಗೆ ಬಿಡಿ. ಮತ್ತೆ ಬೆಚ್ಚ ಬೆಚ್ಚ ಕಬಾಬ್ ರೆಡಿ. ಓಕೆ, ಇದನ್ನು ಸವಿಯಲು ನಾವೆಲ್ಲರೂ ಸಿದ್ಧ. ನಿಧಿಗೆ ಮಾತ್ರ ಇಲ್ಲ, ಆಲ್ರೆಡಿ ಊಟ ಎಲ್ಲ ಮಾಡಿ ನಾನಿಲ್ಲ, ನನಗೆ ಉಂಟು. ಓಕೆ, ಥ್ಯಾಂಕ್ ಯು ಗೈಸ್. ಸಿ ಯು ಇನ್ ನೆಕ್ಸ್ಟ್ ವ್ಲಾಗ್. ಮಾರ್ನಿಂಗ್. ಬಾಯ್.